माता की ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಕ್ಕೆ ದಲಿತರ ವಿರೋಧಿ ಕಾರ್ಪೊರೇಟರ್ಸ್ಗೆ ದಲಿತ ವಿರೋಧಿ ಎಂಎಲ್ಗೆ ದಲಿತ ವಿರೋಧಿ ಸಿದ್ಧ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ. ಯಾರು ಹೇಳ್ರಿ ಏನಾಗಿತ್ತು ಹಂಗೆ ಹೇಳ್ರಿ. ಯಾರು ಯಾವಾಗ ತೆರವು ಮಾಡಿದ್ರೆ ಹಂಗೆ ಹೇಳ್ರಿ. ಹಂಗೆ ಹೇಳ್ರಿ, ಮಾತಾಡ್ರಿ. ಯಾರು ಈಗ ನಿಮ್ಮ ಮನೆ ತೆರವು ಮಾಡಿದ್ರೆ ಏನು ಹೇಳಿದ್ರೆ ಅದೇ ಹೇಳ್ರಿ. ಏನೇನಾಯ್ತು 12 ಮನೆಗಳು ಕಿತ್ತು 2 ವರ್ಷ ಆಯ್ತು ಸರ್. 2 ವರ್ಷದಿಂದ ನಮಗೆ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ. ಟೋಟಲ್ ಇದು ಪರಿಹಾರ ಕೊಟ್ಟಿದ್ದು ಅಮೌಂಟ್ ಕೊಟ್ಟಾರ ಸರ್ 50,000. ಇಲ್ಲಿರೋಕೆ ಅವ್ರು ಕೊಟ್ಟಿಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ, ಕಾರ್ಪೊರೇಟ್ಸ್ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಇಲ್ಲಿರಕ್ಕಂಥ ಬಿಸ್ನೆಸ್ ಮ್ಯಾನ್ರುಗಳ್ತ ಇಸ್ಕೊಂಡು ಮುಂದಿಟ್ಟು ಕೊಟ್ಟಾರ ಸರ್. ಅವ್ರ ತ ದುಡ್ಡು ಇಸ್ಕೊಂಡು ನಮಗೆ ಕೊಡಬೇಕಮ್ಮ ಕರ್ಮ ಏನಾಯ್ತು ಸರ್. ಅವ್ರಿಗೆ ಹೆಲ್ಪ್ ಮಾಡ್ಯಾರ ಸರ್, ನಮಗೆ ಹೆಲ್ಪ್ ಮಾಡಿಲ್ಲ. ನಮ್ಮಿಂದ ಓಟ್ ಹಾಕಿ ಗೆದ್ದವರು ಅವ್ರಿಗೆ ಹೆಲ್ಪ್ ಮಾಡ್ಯಾರ, ನಮಗೆ ಹೆಲ್ಪ್ ಮಾಡಿಲ್ಲ. ಇದು ನಗರ ಸರ್, ನಗರನಲ್ಲಿ ಇಂಡಸ್ಟ್ರಿಗಳು ಬಿಸ್ನೆಸ್ಗಳು ನಡಿಬಾರ್ದು. ಇಲ್ಲಿ ಭಾರತ್ ಬಿಸ್ಕೆಟ್ ಫ್ಯಾಕ್ಟ್ರಿ ಐತೆ, ಎಣ್ಣೆ ಮಿಲ್ ಐತೆ, ಚಿಪ್ಸ್ ಫ್ಯಾಕ್ಟ್ರಿ ಐತೆ, ರೈಸ್ ಮಿಲ್ಗಳಿದಾವ, ಶೇಂಗಾ ಮಿಲ್ ಐತೆ. ಇವೆಲ್ಲ ಯಾಕೆ ಬಂದು ಸರ್? ಅವ್ರನ್ನ ಓಡಿಸ್ಬೇಕು ಸರ್. ಇಂಡಸ್ಟ್ರಿಯಲ್ ಬಿಸ್ನೆಸ್ ಅನ್ನೋದು ಫ್ಯಾಕ್ಟ್ರಿಗಳನ್ನವರು ಇಂಡಸ್ಟ್ರಿಯಲ್ ಮಾಡ್ಯಾರ. ಇವರೆಲ್ಲ ಯಾಕೆ ಅದಾರ ಸರ್? ಇಲ್ಲಿ ಅವ್ರನ್ನೆಲ್ಲ ಸೇರಿ ನಮ್ಮ ಮನೆಗಳು 12 ಮನೆಗಳು ಕಿತ್ತಾರೆ ಸರ್. ಇಲ್ಲಿ 80 ಅಡಿ ಸರ್, 80 ಅಡಿ ಜಾಗ ಇತ್ತು ಕೂಡ ಬೇಕಂತಾನೆ ಕಿತ್ತಿ ಸರ್. ಜಾಗ ಮನೆಗಳು ಕಿತ್ತಿ ಅಲ್ಲಿ ಟ್ರಾನ್ಸ್ಫಾರ್ಮ್ ಹಾಕ್ಬೇಕು. ಕರ್ಮ ಏನಾಯ್ತು ಸರ್? ರೋಡ್ ಹಾಕ್ಬೇಕನ್ನಾರ ಅದರ ರೋಡ್ ಹಾಕರಿಗೆ ಟ್ರಾನ್ಸ್ಫಾರ್ಮ್ ಎದಕ್ಕೆ ಹಾಕ್ಯಾರ? ಅಲ್ಲಿ 2 ವರ್ಷ ಸರ್ ರೋಡು ಹಾಕಿಲ್ಲ. ಮತ್ತು ಈ ಟೋಟಲ್ ಬಾಪೂಜಿ ನಗರೆಲ್ಲ ಭಾರಿ ಡ್ರೈನೇಜ್ ಪ್ರಾಬ್ಲಮ್ಮು, ಕಾಲುವೆ ಪ್ರಾಬ್ಲಮ್ಮು, ಕೊಳೆ ಪ್ರಾಬ್ಲಮ್ಮು. ಯಾರು ಏನು ಸೌಲಭ್ಯ ಮಾಡಿಲ್ಲ ಅಂತ, ಕಾರ್ಪೊರೇಟ್ರ್ ಮಾಡಿಲ್ಲ ಅಂತ, MLA ಮಾಡಿಲ್ಲ, ಯಾರು ಮಾಡಿಲ್ಲ ಸರ್. ಸುಮ್ಮನೆ ಯಾವುದೋ ಒಂದು ಸತಿ ಯಾವುದೋ ಒಂದು ಮೂಲೆಯಾಗಿ ಬರ್ತಡೇ ಮಾಡ್ಕೊಂತಾರ, ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಸರ್. ನಿಮ್ಮ ಪರಿಹಾರ ಏನಾಯ್ತು ಅಂತ ಒಬ್ಬರು ಯಾರನ್ನ ಓಣಿಗೆ ಹೋಗಿ ಕೇಳೇ ಇಲ್ಲ ಸರ್. ಯಾರೇ ಇರಲಿ ಸರ್, ಕಾರ್ಪೊರೇಟ್ರ್ ಆಗಲಿ, MLA ಇರಲಿ, ಯಾವ ಓಣಿಗೆ ಬಂದಿಲ್ಲ, ಯಾರ ಮನೆ ಏನು ಕಷ್ಟ ಅಂತ ಕೂಡ ಕೇಳಿಲ್ಲ ಸರ್. ಎಲ್ಲ ಬೇಕಂತೆ ಕಾಂಗ್ರೆಸ್ ಕುತಂತ್ರ ಮಾಡಿ 12 ಮನೆಗಳು ಕಿತ್ತಾರೆ ಸರ್. ಯಾಕೆ ಕಿತ್ತಾರ ಗೊತ್ತಿಲ್ಲ ಅದು ನಮಗೆ. ಅವ್ರು ಇದು 2 ವರ್ಷದಿಂದ ಅವ್ರ ಜೋಬಿಂದ ₹1 ನಮ್ಮ ಏರಿಯಾ ಕಾರ್ಪೊರೇಟರ್ ಉಮಾದೇವಿ ಸರ್. ಉಮಾದೇವಿ ಯಾವತ್ತಿಗೂ ಬಂದಿಲ್ಲ, ಕೇಳಿಲ್ಲ ಸರ್. ಉಮಾದೇವಿ ಹೇಳಿದ್ರೆ ರಾಮಂಜ್ ಅಂತಾನ, ರಾಮಂಜ್ ಹೇಳಿದ್ರೆ ಶಿವರಾಜ್ ಅಂತಾರ. ಅವ್ರವರೇ ಹೇಳ್ತಾರೆ ಸರ್. ಯಾರು ಕಾರ್ಪೊರೇಟರ್? ಯಾರು? ಶಿವರಾಜ್ ಉಮಾದೇವಿ ಪತ್ನಿ ಸರ್. ಅವರೇ ನಿರ್ದೇಶನ ಸರ್. ಕಾರ್ಪೊರೇಟರ್ ಆಗಿರಕ್ಕಂತ ಉಮಾದೇವಿ ಯಾವತ್ತು ಬಂದಿಲ್ಲ ಸರ್, ಯಾವತ್ತು ಕೇಳಿಲ್ಲ ಸರ್. ಶಿವರಾಜ್ ಬರ್ತಾರೆ ಸರ್. ಶಿವರಾಜ್ ಇಸ್ಕೊಂಡು ನಂದಲ್ಲಪ್ಪ ರಾಮಂಜಿ ಅಂತ ಹೇಳ್ತಾರೆ. ರಾಮಂಜಿ ಗೆದ್ದು 2 ವರ್ಷ ಸರ್. ನಮ್ಮ ಏರಿಯಾ ಒಂದು ದಿವಸ ಏನಾಯ್ತು ಅಂತ ಕೂಡ ಕೇಳಿಲ್ಲ ಸರ್. ಈಗ ಎಲ್ಲಿ ಬದುಕ್ತಾ ಇದ್ದಾರೆ ನೀವೆಲ್ಲ? ಎಲ್ಲಿ ಸರ್? ಬಾಡಿಗೆ ಮನೆ ಬದುಕ್ತಾರೆ ಸರ್. ಬಾಡಿಗೆ ಮನೆ ಕಟ್ಟೋದಾಗಿಲ್ಲ ಸರ್. ಇನ್ನು ಅದಕ್ಕೆ ನಾವು ರೋಡ್ ಮೇಲೆ ಇದೀವಿ ಸರ್. ಜಾಗ ಗುರುತಿಸಿದ್ರಲ್ಲ ನಿಮಗೆ ಸರ್? ಜಾಗ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಅಲ್ಲಿ ಹಳ್ಳ ತೋರಿಸಿದ್ರು ಸರ್, ಹಳ್ಳ ಜಾಗ ತೋರಿಸಿದ್ರು. ಹಳ್ಳ ಜಾಗ ತೋರಿಸ್ರಿ. ನಿನ್ನೆ ಮೊನ್ನೆ ಏನೋ ಅದು ಪ್ರಾಬ್ಲಮ್ ಆಯ್ತು ಸರ್. ಅದರಲ್ಲಿ ನಮ್ಮನ್ನ ಕೊಟ್ಟಿದ್ರು ಸರ್. ನಾವು ಹೆಂಗೋ ತೊಗೊಂಡಿಲ್ಲ ಸರಿ ಸರ್. ಇಲ್ಲಾಂದ್ರೆ ನಾವು ಮತ್ತೆ ಬೀದಿಗೆ ಬರ್ತೀವಿ ಸರ್. ಅವ್ರ ಮಾತು ಕೇಳಿ ಗೌರ್ಮೆಂಟ್ ಜಾಗದಾಗ ನಿಮ್ಗೆ ಕೊಟ್ಟು ಅದೇ ಗೌರ್ಮೆಂಟ್ ಜಾಗ ಅಂತ ಗೌರ್ಮೆಂಟ್ ಜಾಗ ಸರ್. ಹಳ್ಳ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತದೆ ಸರ್, ಕೊಚ್ಕೊಂಡು ಹೋಗ್ತದೆ ಸರ್. ಅಂತ ಜಾಗದಲ್ಲಿ ತೋರಿಸಿದ್ರು ಸರ್ ಇವರು. ಅವ್ರು ಕೂಡ ತೋರಿಸಿಲ್ಲ ಸರ್. ನೀವೇ ಹುಡುಕ್ಯಾರ ಅಂತ ನಮ್ಮನ್ನ ನಾಯಿ ಥರ ಅಡ್ಡಾಡ್ತಾರೆ ಸರ್. ಆ ಜಾಗ ಈ ಜಾಗ, ಆ ಜಾಗ ಈ ಜಾಗ. 2 ದಿವಸ ಜಾಗ ತೋರಿಸೋದು, 3ನೇ ದಿವ್ಸಕ್ಕೆ ಆರೇ ಬರ್ತಾನೆ, 4ನೇ ದಿವ್ಸಕ್ಕೆ ತಹಸೀಲ್ದಾರ್ ಬರ್ತಾನೆ. ಅವೆಲ್ಲ ತೋರ್ಸ್ಕೊಂಡು ವರ್ಷ ಆಗೈತೆ ಸರ್. ಇವಾಗ ಲಾಸ್ಟಿಗೆ ಹಳ್ಳ ತೋರಿಸ್ಯಾರ ಸರ್. ಹಳ್ಳ ಎಲ್ಲ ಫುಲ್ಲು ಕೊಚ್ಕೊಂಡು ಹೋಗ್ಬಿಡೋದು ಸರ್. ನಮಗೆ ನೆರಳು ಅನ್ನೋದಿಲ್ಲ ಸರ್. ಅವರಿಂದ ಭಾಳ ಮೋಸ ಆಗ್ಬಿಡೋದು ಸರ್. ಟೋಟಲ್ ಕಾಂಗ್ರೆಸ್ಸಿಂದ